Hey everybody, welcome to another video. What is sudden surprise? This is sudden surprise to me also. ತುಂಬ ದಿನ ಆಗೋಯ್ತು ನಾನು ವೀಡಿಯೋ ಅಪ್ಲೋಡ್ ಮಾಡಿ. ಈ ವಿಡಿಯೋಲಿ ಐ ಆಮ್ ಯೂಸಿಂಗ್ ಮೈ ಬೇಬಿ ಹಿಯರ್ ಮೈ ಡ್ಯೂಕ್ 390. ತುಂಬ ದಿನ ಆಗೋಯ್ತು ಇದನ್ನು ತೆಗ್ದು ನಾನು. ಸೊ ವಾಟ್ ಕಾಸ್ ದ ಡಿಲೇ ವಾಸ್ ನನ್ನ ಗಾಡಿ ತುಂಬ ಪ್ರಾಬ್ಲಮ್ಸ್ ಆಗಿತ್ತು. ಸಡನ್ನಾಗಿ ಹೈ ಕೂಲೆಂಟ್ ಟೆಂಪ್ರೇಚರ್ ಅಂತ ಬಂದ್ಬಿಡೋದು. ಏನಿಲ್ಲ, ಒಂದು 2 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ರೆ ಹೈ ಕೂಲೆಂಟ್ ಟೆಂಪ್ರೇಚರ್ ಅಂತ ಬರ್ತಿತ್ತು. ಸೊ ದ್ಯಾಟ್ ವಾಸ್ ಅ ಬಿಗ್ ಇಶ್ಯೂ. ಸುಮ್ಮನೆ ಆಫ್ ಆಗ್ತಿತ್ತು ಗಾಡಿ. ಆ್ಯಂಡ್ ದ್ಯಾಟ್ ವಾಸ್ ನಾಟ್ ಅ ಗುಡ್ ಸೈನ್, ರೈಟ್? ಸೊ ಅದಕ್ಕೇ, ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ಎಲ್ಲ ಟ್ರಾವೆಲ್ ಮಾಡಬೇಕಂದ್ರೆ ದಟ್ ವುಡ್ ಬಿ ಅ ವೆರಿ ಬಿಗ್ ಇಶ್ಯೂ. ಸೊ ದ್ಯಾಟ್ ಈಸ್ ವೈ ನಾನು ಆಗಿದ್ದಾಗಲಿ ನೆಕ್ಸ್ಟ್ ವೀಡಿಯೋ ಈ ಗಾಡಿಲೇ ಮಾಡಬೇಕು ಆ್ಯಂಡ್ ಈ ಗಾಡಿ ರೆಡಿ ಮಾಡಿಸ್ಲೇಬೇಕು ಅಂತ ಐ ವಾಸ್ ಡೆಡಿಕೇಟೆಡ್. ಆ್ಯಂಡ್ ತುಂಬ ಖರ್ಚಾಯಿತು ಇದನ್ನು ರೆಡಿ ಮಾಡಿಸೋಷ್ಟರಲ್ಲಿ. ನನಗೆ ಆಲ್ಮೋಸ್ಟ್ 30,000 ಖರ್ಚಾಗಿದೆ. ಏನು ಮಾಡೋಕ್ಕಾಗತ್ತೆ, ಮಾಡಿಸ್ಲೇಬೇಕು. ಬಿಕಾಸ್ ದಿಸ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ಆನ್ ಮೈ ನೇಮ್. ನನ್ನ ಹೆಸ್ರಲ್ಲಿ ಇದೆ ಅಂತ ಹೇಳ್ಕೊಳಕ್ಕೆ ಇದು ಒಂದೇ ಇರೋದು. ಸೊ ಇದನ್ನೇ ನಾನು ಕಾಪಾಡ್ಕೊಳಕ್ಕಾಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ. ಸೊ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಕೊನೆಗೂ ಇದನ್ನು ರೆಡಿ ಮಾಡಿಸ್ಬಿಟ್ಟೆ. ಸೊ ಈಗ ನಾನು ಎಲ್ಲಿ ಹೋಗ್ತಾಯಿದ್ದೀನಿ ಅಂದರೆ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ನಾನು ಇಷ್ಟು ದಿನ ನಾನು ಬೆಂಗಳೂರು ಆಫೀಸ್ಗೆ ಹೋಗೋದನ್ನೇ ತೋರಿಸ್ತಾ ಇದೆ. ಬಟ್ ಮೈಸೂರಿಂದ ಬೆಂಗಳೂರಿಗೆ ಗಾಡಿ ತೊಗೊಂಡು ಹೋಗ್ತಿರ್ಲಿಲ್ಲ. ಈಗ ನಾನು ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ಗಾಡಿ ಅಂತೂ ಪಕ್ಕಾ ರೆಡಿಯಾಗಿದೆ. ಗಾಡಿ ನಾವು ಇಟ್ ಇಸ್ ಲೈಕ್ ಹೊಸ ಗಾಡಿ ಹೇಗಿರುತ್ತೆ ಹಂಗಿದೆ. ವೈಬ್ರೇಷನ್ಸ್ ಎಲ್ಲ ಹಂಗೆ ಇದೆ. ಗೊತ್ತಲ್ಲ, BS3 ಚಳಿ ಬಂದವ್ರ ಥರ ಐ ಆಮ್ ಫೀಲಿಂಗ್ ಕಾನ್ಫಿಡೆಂಟ್. ಪ್ರೀವಿಯಸ್ಲಿ ಏನಾಗ್ತಿತ್ತು, ಮುಗ್ತಾಯಿತ್ತು ಗಾಡಿ, ಹೋಗೋ ಮುಂದೆ ಅಂದರೆ ಹೋಗ್ತಾ ಇರಲಿಲ್ಲ. ಐ ವಾಸ್ ಈಸಿಲಿ ಕ್ಲಾಕಿಂಗ್ ಓವರ್ 100 ಸಮ್ಟೈಮ್ಸ್. ಬಟ್ ಈ ಪ್ರಾಬ್ಲಮಿಂದ ಐ ವಾಸ್ ನಾಟ್ ಏಬಲ್ ಟು ಡೂ ದ್ಯಾಟ್ ಆಲ್ಸೋ. ಬಟ್ ನೌ ದ್ಯಾಟ್ ದ ಬೈಕ್ ಇಸ್ ರೆಡಿ, ಐ ಆಮ್ ಫೀಲಿಂಗ್ ಹ್ಯಾಪಿ. ಗಾಡಿನೂ ರೆಡಿ ಆಯಿತು, ಬಾಡಿನೂ ರೆಡಿ ಆಯಿತು ಅಂತ. ಬಾಡಿ ಏನಕ್ಕೆ ರೆಡಿ ಆಯ್ತಪ್ಪ, ಇದೇನೇ ಕೇಳಿದೆ ನಾನು. ಏನೋ ಸಿಂಕ್ ಇರಲಿ ಅಂತ ಹೇಳ್ಬಿಟ್ಟೆ. ಸ್ವಲ್ಪ ಡಿಸ್ಕಂಫರ್ಟ್ ಇದೆ, ನಿಲ್ಲಿಸಿ ಅದೇನು ಚೆಕ್ ಮಾಡ್ತೀನಿ ರೀ. ನಿನ್ನೆ ತಾನೇ ನಾವು ಕೊಳ್ಳಿ ಹಿಲ್ಸಿಂದ ಬಂದಿದ್ದೀವಿ. ಕೊಳ್ಳಿ ಹಿಲ್ಸ್ ರೈಡ್ ಹೋಗಿದ್ವಿ. ಇಫ್ ಯು ಫಾಲೋ ಸೇಜ್ ಆತ್ಮ, ನಾನೇನು ಅಪ್ಲೋಡ್ ಮಾಡಿಲ್ಲ ಸ್ಟೋರಿಯಲ್ಲಿ. ಇಫ್ ಯು ಆಲ್ಸೋ ಫಾಲೋ ಸೇಜ್ ಆತ್ಮ ಈಸ್ ಮೈ ಬಡಿ. ಅವಯ್ಯನ್ನ ಫಾಲೋ ಮಾಡ್ತಿದ್ರೆ ಇನ್ಸ್ಟಾಗ್ರಾಮಲ್ಲಿ, ಅವ್ರು ಹಾಕಿರ್ತಾರೆ ಆಗಲೇ ಸ್ಟೋರಿ. ಆ್ಯಂಡ್ ಮೇ ಬಿ ಈವನ್ ವೀಡಿಯೋನೂ ಎಡಿಟ್ ಮಾಡಿ ಹಾಕ್ಬಿಟ್ಟಿರ್ತಾನೆ ಅವಯ್ಯ, ಹೇಳೋಕ್ಕಾಗಲ್ಲ. ಸೊ ನಾನು ಫಸ್ಟ್ ಇದನ್ನು ಹಾಕ್ತೀನಿ, ಬೆಂಗಳೂರಿಗೆ ಹೋಗ್ತಾ ಇರೋದನ್ನ. ಆ್ಯಂಡ್ ದೆನ್ ಕಮ್ಸ್ ಕೊಳ್ಳಿ ಹಿಲ್ಸ್ದಂತೂ ಅಷ್ಟೊಂದು ಕಂಟೆಂಟ್ ಇಲ್ಲ. ಬಿಕಾಸ್ ಐ ಹ್ಯಾವ್ ನಾಟ್ ಟಾಕ್ಡ್ ಮಚ್. ಇಟ್ ಈಸ್ ಪ್ಯೂರ್ಲಿ ವ್ಯೂ. ಅದೇನಿದೆ ಸೀನಿಕ್ ವ್ಯೂಸ್ ಏನಿದೆ ಅದೇ ಇದೆ ಮೋಸ್ಟ್ಲಿ ಅದು. ಸೊ ನೋಡೋಣ ಹೇಗಾಗುತ್ತೆ, ಹಂಗೆ ಹಾಕ್ತೀನಿ. ಎಡಿಟ್ ಆಗಲಿ. ಎಡಿಟಿಂಗ್ ಟೇಕ್ಸ್ ಟೈಮ್ ಗೈಸ್, ಅದೇ ಪ್ರಾಬ್ಲಮ್ ಇರೋದು. ನಿಲ್ಲಿಸಿದ್ದೀವಿ ಅಂತ ಜನಕ್ಕೆ ಗೊತ್ತಾಗಲಿ. ಬಂದ್ಬಿಟ್ಟು ಎಟ್ಕಿಟ್ಬಿಟ್ರೆ ಆಮೇಲೆ ಕಷ್ಟ. ಫಾರ್ ಪೀಪಲ್ ಹೂ ಡೋಂಟ್ ನೋ, ದಿಸ್ ಇಸ್ ಮೈ ವೈಟೆರಾ ಕ್ಲಾ ವಿಚ್ ಇಸ್ ಅ ಬಿಗರ್ ವರ್ಷನ್, 72 ಲೀಟರ್ಸ್. ನಾನು 2 ವಾರಕ್ಕೆ ಲಗೇಜ್ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ಇಷ್ಟೊಂದು ದೊಡ್ಡದಾಗಿದೆ. ದಿಸ್ ಇಸ್ ಮೈ ವೇಸ್ಟ್ ಪೌಚ್ ಆ್ಯಂಡ್ ಐ ಆಮ್ ಆಲ್ಸೋ ವೇರಿಂಗ್ ಮೈ ಬ್ಯಾಗ್. ನನ್ನ ಬ್ಯಾಗ್ ಇರೋದ್ರಿಂದ ಇದ್ರ ಮೇಲೆ ಇಡಬೇಕು ಬ್ಯಾಗ್ನ, ಅದೇ ಪ್ರಾಬ್ಲಮ್. ಸೊ ಲೆಟ್ಸ್ ಗೋ. ಐ ಡೋಂಟ್ ನೋ, ಹ್ಯಾವ್ ಟು ಬೇರ್ ವಿತ್ ವಾಟ್ ಮೈ ಬೈಕ್ ಹ್ಯಾಸ್ ಟು ಆಫರ್. ನನ್ನ ಬೈಕ್ ಚಿಕ್ಕದು ಮತ್ತೆ ಕಾಂಪ್ಯಾಕ್ಟ್. ಅಯ್ಯೋ, ಕಾಲಿ ತಕ್ಕೋ ಆಗ್ತಾ ಇಲ್ವಲ್ಲ ಗುರು. ಓಕೆ. ಉಯ್, ಕ್ಯಾಮ್ರಾಗೆ ಏನಾಯ್ತಪ್ಪ? ಏನೂ ಆಗಿಲ್ಲ. ಓಕೆ ಗೈಸ್, ಲೆಟ್ ಮೀ ಕಂಟಿನ್ಯೂ. 9 o'clock ಆಗಿದೆ. ಇವಾಗಿಂದ 2 hours 53 minutes ಅಂತ ಹೇಳ್ತಾ ಇದೆ. ಓ ಗುರು, ಏನು ಗುರು ಇದು ಕತ್ಲೆ ಆ ಕಡೆ ಎಲ್ಲ ರೋಡಿಯಲ್ಲಿ. ಅಯ್ಯೋಯ್ಯೋ, ಬಾಲ್ಸ್ ಎಲ್ಲ ಬಾಯ್ಗೆ ಬರ್ತಾ ಇದೆ. ಇದಕ್ಕಿಂತ ಜಾಸ್ತಿ ಡಾರ್ಕ್ನೆಸ್ ಇದ್ದಾಗೆಲ್ಲ ಓಡಿಸಿಲ್ಲ ಅಂತಲ್ಲ. ಬಟ್ ಇಲ್ಲಿ ಗಾಡಿಗಳಿಲ್ಲ, ಏನಿಲ್ಲ, ಬಾಯ್ಗೆ ಬರಲ್ವಾ? ರೋಡೆಲ್ಲ ಮಿಣ ಅಂತೈತೆ ಎಕ್ಸ್ಪ್ರೆಸ್ ವೇಲಿ. ಸಕ್ಕದಾಗ ಕಾಣ್ತಾ ಇದೆಯಪ್ಪ ರೋಡು, ಎಕ್ಸ್ಪ್ರೆಸ್ ವೇದು. ಇಲ್ಲೂ ಹಂಗೆ ಹಾಕ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು.
ಕೊಳ್ಳಿ ಹಿಲ್ಸಲ್ಲಿ ಫುಲ್ಲು ಪ್ರಾಬ್ಲಮ್ಸ್ ಆಗೋಯ್ತು ಗಾಡಿ ರೈಡಲ್ಲಿ ಅರ್ಧ ದಾರಿ ಹೋಗ್ತಾ ಇದ್ದೀವಿ. ಒಂದು ಸರಿ ಆಫ್ ಮಾಡಿದೆ ಗಾಡಿನ, ಪೆಟ್ರೋಲ್ ಹಾಕ್ಸಕ್ಕೆ ಮಾಮೂಲಿ ಆಫ್ ಕೀ ತೆಗಿಲೇಬೇಕಲ್ಲ, ಆಫ್ ಆಯಿತು ಗಾಡಿ. ಸ್ಟಾರ್ಟ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ, ಫುಲ್ಲು ಲೋ ಬ್ಯಾಟ್ರಿ ಅಂತ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬ್ಯಾಟ್ರಿ ಹೆಂಗಿದ್ರು 4 ವರ್ಷ ಆಗಿದೆ, ಮೇ ಬಿ ಬ್ಯಾಟ್ರಿ ನಿಲ್ತಾ ಇಲ್ಲ ಚಾರ್ಜು ಅಂದ್ಬಿಟ್ಟು ಹೆಂಗಿದ್ರು ನಾನು ನೆಕ್ಸ್ಟ್ ಸರ್ವಿಸಲ್ಲಿ ಚೇಂಜ್ ಮಾಡ್ಸೋಣ ಅಂತ ಅಂದ್ಕೊಂಡೆ. ಸೊ ಸರಿ ಬಿಡು ಈಗಲೇ ಚೇಂಜ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಆ ಬ್ಯಾಟ್ರಿನ ಅವನು ಕೊಟ್ಟೆ. ಅಲ್ಲಿ ತಮಿಳ್ನಾಡಲ್ಲಿ ಯಾವುದೋ ಅಂಗಡಿ ಇತ್ತು, ಅವನು ಕೊಟ್ಬಿಟ್ಟು ಹೊಸ ಬ್ಯಾಟ್ರಿ ಹಾಕಿದ್ಮೇಲೆ ಸ್ಟಾರ್ಟ್ ಆಯ್ತು ಗಾಡಿ ನಾರ್ಮಲಾಗಿ. 50 ಕಿಲೋಮೀಟರ್ಸ್ 30 ಕಿಲೋಮೀಟರ್ಸ್ ಏನೋ ಹೋದ್ವಿ, ಮತ್ತೆ ಅದೇ ಪ್ರಾಬ್ಲಮ್ ಶುರುವಾಯಿತು, ಗಾಡಿ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಸರಿ ಹೋಗ್ಲಿ ಬಿಡು ಅಂದ್ಬಿಟ್ಟು ಮ್ಯಾನ್ಯುವಲ್ ಸ್ಟಾರ್ಟ್ ಮಾಡ್ಕೊಂಡು ಥ್ರೂ ಔಟ್ ದ ರೈಡ್ ನಾವು ಮ್ಯಾನ್ಯುವಲ್ ಸ್ಟಾರ್ಟೇ ಮಾಡಿರೋದು ಗಾಡಿನ. ಜೊತೆಗೆ ಟೂ ಮಾಡೋಕ್ಕೆ ಇಲ್ಲದೆ ಹೋಗಿದ್ರೆ ನಮ್ಮ ಕ್ಲಬ್ಬವರು ನಾನು ತಳ್ಳಿನೇ ಸುಸ್ತಾಗ್ಬಿಟ್ಟಿರುವೆ ರೈಡಲ್ಲಿ. ಸಮವು ಹೆಂಗೋ ಮ್ಯಾನೇಜ್ ಆಯ್ತಪ್ಪ. ಫಸ್ಟ್ ಸಸ್ಪೆಕ್ಟ್ ನನಗಾಗಿದ್ದು ಇದು ಮ್ಯಾಗ್ನೆಟಿಕ್ ಕಾಯಿಲು, ಸ್ಟಾರ್ಟರ್ ಕಾಯಿಲಲ್ಲಿ ಪ್ರಾಬ್ಲಮ್ ಇದೆ, ಅದು ಬ್ಯಾಟ್ರಿ ಚಾರ್ಜ್ ಆಗ್ತಿರ್ಲಿಲ್ಲ ಅಂತ ಮೊದಲೇ ಕಂಪ್ಲೇಂಟ್ ಇತ್ತು. ಯಾವುದೋ ಒಂದು ಸರ್ವಿಸಲ್ಲಿ ಹೇಳಿದರು ನನಗೆ. ಬಟ್ ಸಮವ್ ಇಟ್ ರ್ಯಾನ್ ಫಾರ್ 3 years ಆ್ಯಂಡ್ ನೌ ಇಟ್ ಡೈಡ್ ಆಫ್. ಈಗ ಅದು ವೇರ್ ಔಟ್ ಆಗೋಯ್ತು, ಗಿವ್ ಅಪ್ ಮಾಡಿಬಿಡ್ತದೆ ಕಂಪ್ಲೀಟ್ಲಿ. ಸೊ ಅದನ್ನು ರಿಪ್ಲೇಸ್ ಮಾಡಿಸಿದಾಯಿತು ಬೆಳಗ್ಗೆ. ಈ ಸರ್ವಿಸ್ ರೋಡಲ್ಲಿ ಧುವಾಕ್ ಮಾಡಿಟ್ಟಿದ್ದೀವಿ, ಎಲ್ಲೆಲ್ಲೋ ಹಾಕಿಟ್ಟಿದ್ದೀರಲ್ಲ ಹಂಪ್ನ. ಫುಲ್ ಫ್ರಸ್ಟ್ರೇಷನ್ ನಾನು. A few inches later. ಇವಾಗ ತಾನೇ ರೋಡ್ ಕ್ರೇಜಿಗಿದೆ ಅಂತ ಇದ್ದೀನಿ, ಹಂಪು ಬಂದ್ಬಿಡೋದ ದಡ್ ಅಂತ. ಏನು ಮಾಡೋಣ, ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಸ್ಪ್ಲಿಟ್ ಸೆಕೆಂಡಲ್ಲಿ ಆಗುತ್ತೆ. ಸ್ವಲ್ಪ ಮಿಡಲ್ ಲೈನಲ್ಲೇ ಇರೋಣ. ಈಗ ಸಡನ್ನಾಗಿ ಆ ಕಡೆಯಿಂದ ಏನಾದ್ರು ಬಂತು ಅಂದರೆ ಐ ಕಾಂಟ್ ಪ್ರಿಡಿಕ್ಟ್ ಅವ್ರು ಮುಂದೆ ಹೋಗ್ತಾರಾ ಹಿಂದೆ ಹೋಗ್ತಾರಾ ಅನ್ನೋದು. ಸೊ ಅದಕ್ಕೆ ರಿಸ್ಕೇ ಬೇಡ, ಮಧ್ಯದಲ್ಲಿ ಹೋಗೋಣ. ಅಯ್ಯೋ ಎಲ್ಲೋ ಒಂದೇನು ಕಾಣಿನೇ ಆಗೋಯ್ತಲ್ಲೋ. ನಾವು ಕಟ್ಟಿರೋ ದೇಶ ಇದು ಯಾವ ಎಕ್ಸ್ಪ್ರೆಸ್ ವೇಗೂ ಕಡಿಮೆ ಇಲ್ಲ ಗುರು, ರೋಡು ಸಕ್ಕತ್ತಾಗಿದೆ. ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಬಾಯ್ಗೆ ಬರೆಸ್ತಿರಲ್ಲಪ್ಪ, ನೈಸ್. ನೀವೆಲ್ಲ ನಮ್ಮ ಏರಿಯಲ್ಲಿ Z+ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋರು, ನೀವೇ ನಮ್ಗೆ ಈ ಥರ ಸ್ಕ್ಯಾಮ್ ಮಾಡಿಬಿಟ್ರೆ ಏನು ಮಾಡೋಣ. ನಮ್ಮ ಏರಿಯಾ ನಾಯಿ ನಮಗೆ Z+ ಸೆಕ್ಯೂರಿಟಿ ಕೊಡುತ್ತೆ, ಬೇರೆ ಏರಿಯಾ ನಾಯಿ ನಮಗೇನು ಕೊಡುತ್ತಪ್ಪ, ನಾವೇ ಕಳ್ಳರು ಅನ್ಕೊಳುತ್ತೆ ಬೇರೆ ಏರಿಯಾ ನಾಯಿ. ಅಷ್ಟೇ ಗುರು. ಐ ಥಿಂಕ್ ದ್ಯಾಟ್ ಇಸ್ ಇಟ್ ಗೈಸ್. I've almost reached Bangalore. ಇನ್ನೊಂದು 20 kilometers ಇದೆ ಅಷ್ಟೇ. So that is it for today. I just had to give you an update on what was wrong with my bike. ನನ್ನ ಗಾಡೀಲಿ ಏನು ಪ್ರಾಬ್ಲಮ್ ಇತ್ತು ಅನ್ನೋದು ಹೇಳಿದ್ದೀನಿ ನಾನು ಸ್ಟಾರ್ಟಿಂಗಲ್ಲೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್ ಬಾಯ್. A few moments later. ಇರು. So please whatever. Please I want to reach 1 million likes.